ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಇವತ್ತು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಇವೆಂಟ್ ಇತ್ತು, ಅದರ ಔಟ್ಕಮ್ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅಂದ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಸುದ್ದಿಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ. ಹೇಳಿದ್ರೆ ಮುಂದುವರಿಯ ಮುಂಚೆ ಇನ್ನೊಂದು ಸ್ಮಾಲ್ ಅಪ್ಡೇಟ್ ಕೊಡ್ಲಿಕ್ಕೆ ಬಯಸ್ತೀನಿ. ತರಬೇತಿ ಕಾರ್ಯಕ್ರಮದ ಬಗ್ಗೆ ಹಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಆಗಾಗ. ಅದ್ರ ಬಗ್ಗೆ ನಾನೀಗಾಗಲೇ ಹಲವು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ಕಾರ್ಯಕ್ರಮ 6 ತಿಂಗಳಿರುತ್ತೆ, ಜೊತೆಗೆ 10,000 ಶುಲ್ಕ ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ID ಇದೆ, ನಮ್ಮನ್ನ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ವಿಷಯವನ್ನ ನಿಮಗೆ ನಾವು ತಿಳಿಸ್ತೀವಿ. ಕೆಲವರು 10,000 ಜಾಸ್ತಿ ಆಯ್ತು ಅಂತ ಹೇಳ್ತಿದ್ರಿ. ನನಗಾಗ್ಲೇ ಅದಕ್ಕೂ ಕೂಡ ಹಲವು ಸಲ ಹೇಳಿದ್ದೀನಿ, 6 ದಿನದ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇಲ್ಲ, 6 ತಿಂಗಳ ಪ್ರೋಗ್ರಾಮ್ ಇದು ಅಂತ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹಾಗೆ 10,000 ಅಫೋರ್ಡಬಲ್ ಅನ್ಸಿದ್ರೆ ಮಾತ್ರ ಸಂಪರ್ಕ ಮಾಡಿ. ಇನ್ನು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬರೋಣ. ನಿಫ್ಟಿ 50ಯಲ್ಲಿ ನೋಡಬಹುದು 75 ಪಾಯಿಂಟ್ಸ್, 0.31% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು, ಅಂದ್ರೆ ನೋಡಬಹುದು 24,641. ನಿನ್ನೆ ಕ್ಲೋಸಿಂಗ್ 649 ಇತ್ತು. ಅಂದ್ರೆ ಫ್ಲಾಟಿಶ್ ಓಪನ್ ಆಯ್ತು, ಅಂತರ ಡೌನ್ ಆಗ್ಲಿ ಅಥವಾ ಅಪ್ ಆಗ್ಲಿ ಆ ರೀತಿ ಏನಿರಲಿಲ್ಲ. ಫ್ಲಾಟಿಶ್ ಆಗಿ ಓಪನ್ ಆಯ್ತು, ಆನಂತರ ಡೌನ್ ಆಯ್ತು ಪರ್ಫಾರ್ಮೆನ್ಸ್. ಮತ್ತೆ ಒಂದಷ್ಟು ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು ಇಲ್ಲಿ, ಬಟ್ ಅಗೇನ್ ಸಸ್ಟೈನ್ ಆಗ್ಲಿಲ್ಲ. ಮತ್ತೆ ನೋಡಬಹುದು ಡೌನ್ ಫಾಲ್ ಕಂಡು ಬಂತು ಅಲ್ಲಿಂದ. ಓವರ್ ಆಲ್ 75 ಪಾಯಿಂಟ್ಸ್ ಅಥವಾ 0.3% ಡೌನ್ ಅಲ್ಲಿ ನಮ್ಮ ನಿಫ್ಟಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 166 ಪಾಯಿಂಟ್ಸ್ ಅಥವಾ 0.21% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಓವರ್ ಆಲ್ ಮತ್ತೊಮ್ಮೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ, ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.87% ಡೌನ್ ಫಾಲ್ ಇದೆ. ಇನ್ನು ನಿಫ್ಟಿ 100 ಅಲ್ಲಿ 0.4% ಡೌನ್ ಇದೆ. ನಿಫ್ಟಿ 200 0.47% ಡೌನ್ ಇದೆ. ನಿಫ್ಟಿ 500 0.58% ಡೌನ್ ಇದೆ. ಅಂದ್ರೆ ನಿಫ್ಟಿ 50ಯಲ್ಲೇ ಸ್ವಲ್ಪ ಕಡಿಮೆ ಡೌನ್ ಫಾಲ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 50, 100, 200, 500 ಅಲ್ಲಿ 0.4% ಗಿಂತ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ, ಅಪ್ ಟು 0.9% ವರೆಗೂ. ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಈ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 0.8% ಡೌನ್ ಇದೆ. ಮಿಡ್ ಕ್ಯಾಪ್ 100 ಕೂಡ 0.8% ಡೌನ್ ಆಗಿದೆ. ಮಿಡ್ ಕ್ಯಾಪ್ 150 0.9% ಡೌನ್ ಇದೆ. ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇವತ್ತು ಕೂಡ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.13% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 1.24% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 1.2% ಡೌನ್ ಇದೆ. ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ನೋಡಬಹುದು 1.08% ಡೌನ್ ಫಾಲ್ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಎಲ್ಲ ಕಡೆ ಡೌನ್ ಫಾಲ್ ಇದೆ, ಲಾರ್ಜ್ ಕ್ಯಾಪ್ ಆಗಲಿ ಅಥವಾ ಮಿಡ್ ಕ್ಯಾಪ್ ಆಗಲಿ ಅಥವಾ ಮೈಕ್ರೋ ಅಂಡ್ ಸ್ಮಾಲ್ ಕ್ಯಾಪ್ ಎಲ್ಲೂ ಕೂಡ ಪಾಸಿಟಿವ್ ಏನಿಲ್ಲ, ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡಿದಾವೆ ಅಂತ ನೋಡಿದ್ರೆ, ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 0.09% ಅಪ್ ಅಲ್ಲಿ ನಿಫ್ಟಿ ಬ್ಯಾಂಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟ್ ಇದೆ. ಎಸ್ಪೆಷಲಿ ಈ ಸೆಕ್ಟರ್ ಗಳು ಫೋಕಸ್ ಅಲ್ಲಿ ಇದ್ವು, ಕಾರಣ RBI MPC ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಅಲ್ಲೇನಂತ ಡೌನ್ ಫಾಲ್ ಬರಲಿಲ್ಲ. ಇನ್ನು ನಿಫ್ಟಿ ಆಟೋ 0.53% ಡೌನ್ ಆಗಿದೆ ಇವತ್ತು. ನಿನ್ನೆ ಮೊನ್ನೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು, ಇವತ್ತು 0.5% ಡೌನ್ ಆಗಿದೆ. FMCG ನಿಯರ್ಲಿ 1% ಡೌನ್ ಆಗಿದೆ. ಹಾಗೆ IT ನಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ ಅಂತ ಹೇಳ್ಬೋದು. 1.74% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೀಡಿಯಾ 1.18% ಡೌನ್ ಇದೆ. ಮೆಟಲ್ 0.4% ಡೌನ್ ಇದೆ. ಫಾರ್ಮಾದಲ್ಲಿ ಮೋರ್ ದನ್ 2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ 0.09% ಡೌನ್ ಇದೆ. ರಿಯಾಲ್ಟಿ 1.51% ಡೌನ್ ಆಗಿದೆ. ಹಾಗೆ PSU ಬ್ಯಾಂಕ್ ಗಳಲ್ಲಿ ನೋಡಬಹುದು 0.59% ಪಾಸಿಟಿವ್ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ಸರ್ಕಾರಿ ಬ್ಯಾಂಕ್ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ. ಏನು ಹೆಲ್ತ್ ಕೇರ್ 1.78% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.85% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.24% ಡೌನ್ ಇದೆ. ಅಂದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅಂದ್ರೆ ಹೆಲ್ತ್ ಕೇರ್, ಹಾಗೆ ರಿಯಾಲ್ಟಿ, ಫಾರ್ಮಾ, IT ಈ ಷೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕದಿಂದ ಕೆಲವು ಸುದ್ದಿಗಳು ಬಂದು ನೆಕ್ಸ್ಟ್ 24 ಅವರ್ಸ್ ಅಲ್ಲಿ ಟ್ಯಾರಿಫ್ ರೈಸ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಅವರು. ಅವೆಲ್ಲವೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ಫಾರ್ಮಾಗೆ ಸಂಬಂಧಪಟ್ಟಂತೆ ಬಹುಶಃ ನೆಕ್ಸ್ಟ್ ವೀಕ್ ಅಲ್ಲಿ ಫಾರ್ಮಾ ಟ್ಯಾರಿಫ್ ಬರ್ಬೋದು ಅನ್ನೋಂತ ರಿಪೋರ್ಟ್ ಗಳು ಬಂದಿದೆ. ಇವೆಲ್ಲವೂ ಕೂಡ ರಿಪೋರ್ಟ್ ಗಳು, ಬಹುಶಃ ಆ ಸುದ್ದಿಗಳು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಇವತ್ತು. ಹಾಗಾಗಿನೇ ಕೆಲವು ಕಡೆ ಸ್ವಲ್ಪ ಹೆಚ್ಚಿನ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸೆಕ್ಟೋರಲ್ ಇಂಡೈಸಸ್ ಗಳನ್ನ ನೋಡಿದ್ರೆ.
ಏನು ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಕೂಡ ಫೋಕಸ್ ಅಲ್ಲಿ ಇದ್ವು. ರಿಯಾಲ್ಟಿನಲ್ಲೂ ಕೂಡ ನೋಡಬಹುದು 1.5% ಡೌನ್ ಇದೆ. ಆಟೋ ಕೂಡ 0.5% ಡೌನ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು RBI ಯಾವ ರೀತಿಯ ನಿರ್ಧಾರಗಳನ್ನ ತಗೊಳ್ತು ಈಗಾಗಲೇ ನಿಮಗೆ ಗೊತ್ತಿರಬಹುದು. ನಾನು ಕೂಡ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಗೂ ನಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಕೂಡ ಹಂಚಿಕೊಂಡಿದ್ದೆ ಇದ್ರ ಬಗ್ಗೆ. ರೇಟ್ಸ್ ಬಗ್ಗೆ ಏನ್ ಡಿಸಿಷನ್ ತಗೊಂಡಿದೆ RBI ಅಂತ. ರೆಪೋ ರೇಟ್ ಅನ್ನ ಮೇಂಟೈನ್ ಮಾಡಿದೆ, ಅಂದ್ರೆ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ. 5.5% ಏನಿತ್ತು ಅದನ್ನ ಕಂಟಿನ್ಯೂ ಮಾಡಿದೆ RBI. ರೇಟ್ ಪಾಸ್ ಮಾಡಿದೆ ಅಂತಾನೆ ಹೇಳ್ಬೋದು. SBI ರಿಸರ್ಚ್ ಬಹುಶಃ 25 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಕೊಟ್ಟಿತ್ತು. ಬಟ್ ಅದು ನಿಜ ಆಗ್ಲಿಲ್ಲ, ಯಾಕಂದ್ರೆ RBI ಆ ಬದಲಾವಣೆಯನ್ನ ಮಾಡಲಿಲ್ಲ. 5.5% ಮೇಂಟೈನ್ ಮಾಡಿದೆ. ಇನ್ನು ಸ್ಟಾನ್ಸ್ ಬಗ್ಗೆ ನ್ಯೂಟ್ರಲ್ ಸ್ಟಾನ್ಸ್ ಅನ್ನ ಕಂಟಿನ್ಯೂ ಮಾಡಿದೆ. ಇದು ಕೂಡ ಪ್ರೀವಿಯಸ್ ಮೀಟಿಂಗ್ ಅಲ್ಲೇ ನ್ಯೂಟ್ರಲ್ ಸ್ಟಾನ್ಸ್ ಅನ್ನ ಕೊಟ್ಟಿತ್ತು. ಪಾಲಿಸಿ ಸ್ಟಾನ್ಸ್ ಅಲ್ಲಿ ನ್ಯೂಟ್ರಲ್ ಅನ್ನೇ ಮೇಂಟೈನ್ ಮಾಡಿದೆ. ಇಲ್ಲೂ ಕೂಡ ಏನು ಬದಲಾವಣೆಯನ್ನ ಮಾಡಿಲ್ಲ. ಇನ್ನು GDP ಎಸ್ಟಿಮೇಟ್ ಗೆ ಸಂಬಂಧಪಟ್ಟಂತೆ 6.5% ಅನ್ನ ಮೇಂಟೈನ್ ಮಾಡಿದೆ. ಹಿಂದೆ ಕೂಡ 6.5% ಅನ್ನ ಮೇಂಟೈನ್ ಮಾಡಿತ್ತು, ಅಂದ್ರೆ ಅನೌನ್ಸ್ ಮಾಡಿತ್ತು ಇಷ್ಟಿರಬಹುದು FY26 GDP ಅಂತ. ಅದನ್ನೇ ಕಂಟಿನ್ಯೂ ಮಾಡಿದರೆ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ. ನಿನ್ನೆ ವಿಡಿಯೋದಲ್ಲಿ ಒಂದಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೆ. ಎಸ್ಪೆಷಲಿ ಟ್ಯಾರಿಫ್ ವಿಚಾರಕ್ಕೆ ಏನಾದ್ರೂ ಇಲ್ಲಿ ಬದಲಾವಣೆಗಳನ್ನ ಮಾಡ್ತಾರಾ, ಅದ್ರ ಮೇಲೆ ಮಾರ್ಕೆಟ್ ಫೋಕಸ್ ಇರುತ್ತೆ ಅಂತ. ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. 6.5% ಅನ್ನ ಮೇಂಟೈನ್ ಮಾಡಿದೆ RBI. ಇನ್ನು GDP ಎಸ್ಟಿಮೇಟ್ಸ್ ಕ್ವಾರ್ಟರ್ಲಿ ನೋಡಬಹುದು. Q1 FY26 ಅಲ್ಲಿ ಅಂದ್ರೆ ಕರೆಂಟ್ ಕ್ವಾರ್ಟರ್ದು 6.5% ಇರಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡಿತ್ತು ಈ ಹಿಂದೆ. ಅದನ್ನೇ ಕಂಟಿನ್ಯೂ ಕೂಡ ಮಾಡಿದ್ದಾರೆ. ಹಾಗೆ Q2 ನಲ್ಲಿ 6.7% ಗ್ರೋತ್ ಇರಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡಿದ್ದಾರೆ. Q3 6.6% ಸೇಮ್ ಕಂಟಿನ್ಯೂ ಆಗಿದೆ. Q4 6.3% ಅನ್ನ ಕಂಟಿನ್ಯೂ ಮಾಡಿದ್ದಾರೆ. Q1 FY27 ಅಲ್ಲಿ 6.6% ಗ್ರೋತ್ ಇರಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಈಗ ಕೊಟ್ಟಿದೆ. ಇಲ್ಲೇನೋ ಅಂತ ಬದಲಾವಣೆ ಆಗಿಲ್ಲ. ಓವರ್ ಆಲ್ 6.5% ಇದೆ. ಜೊತೆಗೆ Q1, Q2, Q3, Q4 ಕೂಡ ಯಾವುದೇ ಬದಲಾವಣೆಗಳನ್ನ ಮಾಡಿಲ್ಲ. ಸೇಮ್ ಮೇಂಟೈನ್ ಮಾಡಿದೆ ಅಂತಾನೆ ಹೇಳ್ಬೋದು RBI. ಇನ್ನು CPI ಅಂದ್ರೆ ಇನ್ಫ್ಲೇಷನ್ ವಿಚಾರಕ್ಕೆ ಬಂದ್ರೆ ರಿವೈಸ್ ಮಾಡಿದ್ದಾರೆ. ಇಲ್ಲಿ 3.1% ಗೆ ರಿವೈಸ್ ಮಾಡಿದ್ದಾರೆ. FY26 CPI ಇನ್ಫ್ಲೇಷನ್ ಅನ್ನ ನೋಡಬಹುದು. ಮುಂಚೆ 3.7% ಎಸ್ಟಿಮೇಟ್ ಅನ್ನ ಕೊಟ್ಟಿತ್ತು. ಈಗ ಅದನ್ನ 3.1% ಗೆ ಹೇಳಿದ್ದಾರೆ. ಲಾಸ್ಟ್ ಮಂತ್ ಗಳಲ್ಲಿ ನಾವು ನೋಡಿದ್ವಿ ಪರ್ಫಾರ್ಮೆನ್ಸ್ ಎಸ್ಟಿಮೇಟ್ ಗಿಂತ ತುಂಬಾನೇ ಕಡಿಮೆ ಬಂದಿತ್ತು. ಹಾಗಾಗಿ ಇಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ. ಇನ್ನು Q1 FY26 2.9% ಎಸ್ಟಿಮೇಟ್ ಅನ್ನ ಮಾಡಿತ್ತು. ಅದನ್ನ ಈಗೇನು ಕೊಟ್ಟಿಲ್ಲ, ಏನು ಸೋನ್ ಡೇಟಾ ರಿಲೀಸ್ ಆಗುತ್ತೆ. ಇನ್ನು Q2 ನೋಡಬಹುದು 3.4% ಎಸ್ಟಿಮೇಟ್ ಅನ್ನ ಮಾಡಿತ್ತು ಇಂದಿನ ಮೀಟಿಂಗ್ ಅಲ್ಲಿ. ಈಗ 2.1% ಗೆ ಇಳಿಸಿದ್ದಾರೆ ಅದನ್ನ. ಇನ್ನು Q3 ನಲ್ಲಿ 3.9% ಇರಬಹುದು ಅನ್ನುವಂತ ಎಸ್ಟಿಮೇಟ್ ಇತ್ತು. ಅದನ್ನ 3.1% ಗೆ ಇಳಿಸಿದೆ. Q4 FY26 4.4 ಇಂದ 4.4 ಅನ್ನೇ ಮೇಂಟೈನ್ ಮಾಡಿದರೆ ಇಲ್ಲೇನು ಬದಲಾವಣೆಯನ್ನ ಮಾಡಿಲ್ಲ. ಇನ್ನು Q1 FY27 4.9% ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಕೊಟ್ಟಿದ್ದಾರೆ. ಬಿಗ್ ಚೇಂಜಸ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ 2 to 3 ಇಂದ 4.9% ಅಂದ್ರೆ ಚೇಂಜಸ್ ಇದೆ. ಬಟ್ ಇನ್ನು ಅದು ದೂರ ಇದೆ Q1 FY27 ಗೆ, ಅಂದ್ರೆ 2026 ಏಪ್ರಿಲ್ ಟು ಜೂನ್. ಇನ್ನು ಸಾಕಷ್ಟು ಸಮಯ ಇದೆ, ಅಷ್ಟರಲ್ಲಿ ನೋಡೋಣ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ. ಈ ರೀತಿಯ ಎಸ್ಟಿಮೇಟ್ಸ್ ಅನ್ನ RBI ಇವತ್ತು ಕೊಟ್ಟಿದೆ, ನೋಡಬಹುದು. ಎಸ್ಪೆಷಲಿ ಬದಲಾವಣೆ ಆಗಿದ್ದು ಅಂತಂದ್ರೆ ಇನ್ಫ್ಲೇಷನ್ ವಿಚಾರದಲ್ಲಿ. ಇನ್ನ ಬೇರೆಲ್ಲ ಸೇಮ್ ಮೇಂಟೈನ್ ಮಾಡಿದರೆ ಅಂತ ಬದಲಾವಣೆಗಳಾಗಿಲ್ಲ. ಬಟ್ ಇನ್ಫ್ಲೇಷನ್ ಎಸ್ಟಿಮೇಟ್ಸ್ ಅಲ್ಲಿ ಹಲವು ಬದಲಾವಣೆಗಳನ್ನ ನಾವು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಈ ಸಲದ ಮೀಟಿಂಗ್ ಅಲ್ಲಿ. ಇನ್ನು ಮಾರ್ಕೆಟ್ ಅಲ್ಲಂತೂ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಲಿಲ್ಲ, ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಇನ್ನೊಂದು ಬ್ರೇಕಿಂಗ್ ಸುದ್ದಿಯನ್ನ RBI ಗವರ್ನರ್ ಕೊಟ್ಟಿದ್ದಾರೆ, ನೋಡಬಹುದು. RBI ಗವರ್ನರ್ ಕ್ಲಾರಿಫೈಸ್ UPI ಸ್ಟ್ಯಾನ್ಸ್, ಕಾಸ್ಟ್ ಎಕ್ಸಿಸ್ಟ್ ಬಟ್ ಹೂ ಪೇಸ್ ರಿಮೇನ್ಸ್ ಅನ್ಕ್ಲಿಯರ್. ಅಂದ್ರೆ UPI ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ಚಾರ್ಜಸ್ ಅನ್ನ ಹಾಕಬಹುದು ಅನ್ನುವಂತ ಸುದ್ದಿಗಳು ಹಲವು ದಿನಗಳಿಂದ ಬರ್ತಾ ಇದಾವೆ. ನಾನು ಕೂಡ ಕೆಲವು ಸಲ ನ್ಯೂಸ್ ಗಳಲ್ಲಿ ಕವರ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ನೋಡಬಹುದು, ಕಾಸ್ಟ್ ಎಕ್ಸಿಸ್ಟ್ ಅಂದ್ರೆ UPI ಟ್ರಾನ್ಸಾಕ್ಷನ್ಸ್ ಏನಾಗ್ತಿದೆ ಅದಕ್ಕೆ ಖಂಡಿತ ಖರ್ಚು ಆಗ್ತಿದೆ, ಕಾಸ್ಟ್ ಇದೆ. ಆದ್ರೆ ಇಲ್ಲಿ ಅನ್ಕ್ಲಿಯರ್ ಆಗಿರೋದೇನಂದ್ರೆ ಯಾರು ಪೇ ಮಾಡ್ತಾರೆ, ಅದನ್ನ ಕಸ್ಟಮರ್ಗೆ ವರ್ಗಾವಣೆ ಮಾಡ್ತಾರ ಅಥವಾ ಟ್ರೇಡರ್ಸ್ ಮೇಲೆ ಹಾಕ್ತಾರ ಅನ್ನೋದು. ಅಂದ್ರೆ ನೀವು ಒಂದು ಅಂಗಡಿಗೆ ಹೋಗಿ ಪೇ ಮಾಡ್ತಿದ್ದೀರಿ ಅಂತಂದ್ರೆ UPI ಮೂಲಕ, ಅದನ್ನ ನಿಮ್ಮ ಮೇಲೆ ಹಾಕ್ತಾರ ಅಥವಾ ಆ ಅಂಗಡಿಯವರ ಮೇಲೆ ಹಾಕ್ತಾರ ಚಾರ್ಜಸ್ ಅನ್ನ, ಇದು ಇನ್ನು ಗೊತ್ತಿಲ್ಲ. ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೋಡಬಹುದು. ಮಲ್ಹೋತ್ರಾ ಹ್ಯಾಸ್ ಕ್ಲಾರಿಫೈಡ್ ದಟ್ ದ ಸಿಸ್ಟಮ್ ಫೆಸಿಲಿಟೇಟಿಂಗ್ ಡಿಜಿಟಲ್ ಪೇಮೆಂಟ್ಸ್ ಮೇ ನಾಟ್ ರಿಮೈನ್ ಫೀ ಲೆಸ್ ಫಾರ್ ಎವರ್. ಅಂದ್ರೆ ಲೈಫ್ ಟೈಮ್ ನಿಮ್ಗೆ ಫೀ ಲೆಸ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಇವತ್ತಲ್ಲ ನಾಳೆ ಇದಕ್ಕೆ ಚಾರ್ಜಸ್ ಅಥವಾ ಫೀಸ್ ಬರ್ಬೋದು ಅಂತ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ಇಕ್ಕಟ್ಟಿನ ಕೆಲಸ ಇದು, ಹಾಕ್ಬೇಕಾ ಬೇಡವಾ ಅಂತ. ಬಟ್ ಹಾಕ್ಲಿಲ್ಲ ಅಂದ್ರೆ ಅಲ್ಲಿ ಬರುವಂತ ಖರ್ಚನ್ನ ಯಾರು ಹೊತ್ಕೊಳ್ತಾರೆ, ಇವೆಲ್ಲ ಸಾಕಷ್ಟು ಕ್ವಶನ್ಗಳು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನ RBI ಗವರ್ನರ್ ಇವತ್ತು ಕೊಟ್ಟಿದ್ದಾರೆ.
ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ NSDL IPO ಇವತ್ತು ಲಿಸ್ಟಿಂಗ್ ಇತ್ತು. 10% ಪ್ರೀಮಿಯಂಗೆ ಲಿಸ್ಟ್ ಆಯಿತು. ಆಫ್ಟರ್ ಲಿಸ್ಟಿಂಗ್ ನೋಡಬಹುದು 6% ಅಪ್ ಅಲ್ಲಿ ಕ್ಲೋಸಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಲೋಟಸ್ ಡೆವಲಪರ್ಸ್ ನ ಲಿಸ್ಟಿಂಗ್ ಕೂಡ ಇತ್ತು. ಇದು ನೋಡಬಹುದು 19% ಪ್ರೀಮಿಯಂಗೆ ಲಿಸ್ಟ್ ಆಯಿತು ಲೋಟಸ್ ಡೆವಲಪರ್ಸ್ ಕೂಡ. ನಂತರ M&B ಎಂಜಿನಿಯರಿಂಗ್ ಕೂಡ ಇವತ್ತು ಲಿಸ್ಟಿಂಗ್ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ M&B ಹಾಗೂ NSDL ಕವರ್ ಮಾಡಿದ್ದೆ, ಬಟ್ ಲೋಟಸ್ ಡೆವಲಪರ್ಸ್ ನ ಕವರ್ ಮಾಡಲಿಲ್ಲ, ಮಿಸ್ ಮಾಡಿದ್ದೆ ನಾನು. M&B ಲಿಸ್ಟಿಂಗ್ ಫ್ಲಾಟ್ ಆಗಾಯ್ತು. ಅನಂತರ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ M&B ಎಂಜಿನಿಯರಿಂಗ್ ಅಲ್ಲಿ. ಒಟ್ಟಿನಲ್ಲಿ ಲಿಸ್ಟಿಂಗ್ ಅಂತೂ ಫ್ಲಾಟ್ ಆಗಿದೆ M&B ಎಂಜಿನಿಯರಿಂಗ್. ಇನ್ನು ಅಲೈಡ್ ಡಿಜಿಟಲ್ ಸರ್ವಿಸಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ 120 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಂದು ಅಪ್ಡೇಟ್ ಬಂದಿತ್ತು. ಆ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬರಲಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ನಜಾರಾ ಟೆಕ್ನಾಲಜೀಸ್ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು ಕಂಪನಿ ಆಗಸ್ಟ್ 12ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಅದರಲ್ಲಿ ಬೋನಸ್ ಇಶ್ಯೂ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ ಅನ್ನುವಂತ ಅಪ್ಡೇಟ್ ಬಂತು. ಅನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂತು. ಇವತ್ತು ನೋಡೋಣ 12ನೇ ತಾರೀಕು ಏನ್ ಡಿಸಿಷನ್ ತಗೊಳುತ್ತೆ ಕಂಪನಿ ಅಂತ. ಬೋನಸ್ ಕೊಡ್ಬೇಕಾ ಬೇಡವಾ ಅಂತ ಅವತ್ತು ಡಿಸೈಡ್ ಆಗುತ್ತೆ. ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಕೊಡಬೇಕು ಅನ್ನೋದು ಕೂಡ ಡಿಸೈಡ್ ಆಗುತ್ತೆ. ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸೈಡ್ ಆಗುತ್ತೆ. ಬೋನಸ್ ಕೊಡ್ಬೇಕಾ ಅಥವಾ ಸ್ಟಾಕ್ ಸ್ಪ್ಲಿಟ್ ಮಾಡ್ಬೇಕಾ ಅಥವಾ ಎರಡನ್ನೂ ಕೊಡ್ಬೇಕಾ, ಎಲ್ಲವೂ ಕೂಡ 12ನೇ ತಾರೀಕು ಡಿಸೈಡ್ ಆಗುತ್ತೆ. ನೋಡೋಣ ಕಂಪನಿ ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.